ನಮಸ್ಕಾರ ಸ್ನೇಹಿತರೆ, ಹರ ಹರ ಮಹಾದೇವ. ಕುಂಭರಾಶಿಯವರೇ, ನೀವು ಈ ವಿಡಿಯೋವನ್ನು ಈ ಸಮಯದಲ್ಲಿ ನೋಡುತ್ತಿದ್ದರೆ ಇದು ಸಾಮಾನ್ಯ ಕಾಕತಾಳೀಯವಲ್ಲ. ಬ್ರಹ್ಮಾಂಡ ಇಂದು ನಿಮಗೆ ಒಂದು ಅಂತಹ ಸಂಕೇತ ನೀಡಲಿದೆ. ಅದನ್ನು ಕೇಳಿದ ನಂತರ ಬಹುಶಃ ನಿಮ್ಮ ಕಣ್ಣುಗಳು ತೇವವಾಗಬಹುದು. ಯಾವ ವ್ಯಕ್ತಿ ನಿಮ್ಮನ್ನು ಕಳೆದುಕೊಂಡಿದ್ದನೋ ಇವತ್ತಿಗೂ ಅವನು ನಿಮ್ಮ ನೆನಪಿನಲ್ಲಿ ಬದುಕುತ್ತಿದ್ದಾನೆ. ಮತ್ತು ಅತಿ ದೊಡ್ಡ ರಹಸ್ಯ ಏನೆಂದರೆ ಅವನು ಮನಸ್ಸಿನಲ್ಲಿ ನಿಮ್ಮನ್ನು ಮರಳಿ ಪಡೆಯುವ ಪ್ರಮಾಣ ಮಾಡಿದ್ದಾನೆ. ಹೌದು, ಈ ಭವಿಷ್ಯವಾಣಿ ಎಲ್ಲರಿಗೂ ಅಲ್ಲ. ಈ ಸಂದೇಶ ಕೇವಲ ಆ ಕುಂಭರಾಶಿಯವರಿಗೆ ಯಾರ ಹೃದಯವು ನೊಂದು ಹೋಗಿದೆಯೋ, ತಮ್ಮನ್ನು ಕಳೆದುಕೊಂಡಿದ್ದಾರೋ ಅಥವಾ ಇಂದಿಗೂ ಯಾವುದೋ ಅಪೂರ್ಣ ಪ್ರೇಮ ಕಥೆಯ ಉತ್ತರಕ್ಕಾಗಿ ಕಾಯುತ್ತಿದ್ದಾರೆ. ಅವರಿಗೆ ನಿಮ್ಮ ಜೀವನದಲ್ಲೂ ಯಾರಾದರೂ ಇದ್ದಕ್ಕಿದ್ದಂತೆ ನಿಮ್ಮಿಂದ ದೂರವಾದರೆ ಇಂದಿನ ಈ ಸಂಕೇತ ನಿಮಗೆ ಒಂದು ವರಕ್ಕಿಂತ ಕಡಿಮೆ ಏನಿಲ್ಲ. ನಮಸ್ಕಾರ ಸ್ನೇಹಿತರೆ. ಭಗವಾನ್ ಮಹಾದೇವ ಮತ್ತು ಮಾತಾ ಪಾರ್ವತಿಯ ಅಪಾರ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ. ನೀವು ನಿಜವಾದ ಮನಸ್ಸಿನಿಂದ ಪ್ರೀತಿ ಮತ್ತು ಬ್ರಹ್ಮಾಂಡದ ಶಕ್ತಿಗಳನ್ನು ನಂಬಿದರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತ ಬರೆಯಿರಿ. ನಾವು ನಮ್ಮ ಇಷ್ಟ ದೇವರ ಹೆಸರನ್ನು ತೆಗೆದುಕೊಂಡಾಗ ನಮ್ಮ ಜೀವನದಲ್ಲಿ ನಿಂತಿರುವ ಶುಭ ಶಕ್ತಿಗಳು ಸಕ್ರಿಯವಾಗುತ್ತವೆ ಎಂಬುದನ್ನು ನಂಬಲಾಗಿದೆ. ಮತ್ತು ನೀವು ಮೊದಲ ಬಾರಿಗೆ ನಮ್ಮೊಂದಿಗೆ ಜೊತೆಯಾಗುತ್ತಿದ್ದರೆ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಏಕೆಂದರೆ ಬಹುಶಃ ಈ ಸಂದೇಶ ವರ್ಷಗಳಿಂದ ತನ್ನ ನಿಜವಾದ ಪ್ರೀತಿಗಾಗಿ ಕಾಯುತ್ತಿರುವ ವ್ಯಕ್ತಿಯನ್ನು ತಲುಪಬಹುದು. ಕುಂಭರಾಶಿಯವರೇ, ಗ್ರಹಗಳ ಪ್ರಸ್ತುತ ನಿಮ್ಮ ಜೀವನದಲ್ಲಿ ಸ್ಥಿತಿ ಒಂದು ಅಂತಹ ಭಾವನಾತ್ಮಕ ಬದಲಾವಣೆ ಬರಲಿದೆ ಎಂದು ಸಂಕೇತಿಸುತ್ತಿದೆ. ಅದನ್ನು ನೀವು ಬಹುಶಃ ಊಹಿಸಿಯೂ ಇರುವುದಿಲ್ಲ. ಕಳೆದ ಕೆಲವು ಸಮಯದಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಾರಿ ಬಾರಿ ಬರುತ್ತಿದೆ. ಆ ವ್ಯಕ್ತಿ ಎಂದಾದರೂ ವಾಪಸ್ ಬರುತ್ತಾನಾ? ಅವನು ನನ್ನನ್ನು ಪ್ರೀತಿಸುತ್ತಾನಾ? ಅವನಿಗೆ ತನ್ನ ತಪ್ಪಿನ ಅರಿವಾಗಿದೆಯಾ? ಈ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿದ್ದರೆ ಇಂದಿನ ಸಂದೇಶ ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು. ಇಲ್ಲಿ ಮಾತನಾಡುತ್ತಿರುವ ವ್ಯಕ್ತಿ ಹೊರಗಿನಿಂದ ಎಷ್ಟು ಬಲಶಾಲಿ ಕಂಡರೂ ಒಳಗಿನಿಂದ ಅವನು ಇಂದಿಗೂ ನಿಮ್ಮನ್ನು ಕಳೆದುಕೊಂಡ ನೋವು ಅನುಭವಿಸುತ್ತಿದ್ದಾನೆ. ಅವನು ಹಲವು ಬಾರಿ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. ಅವನು ನಿಮ್ಮನ್ನು ಮರೆಯುತ್ತಿದ್ದಾನೆ ಎಂದು. ಆದರೆ ಪ್ರತಿ ಬಾರಿಯೂ ನಿಮ್ಮ ನೆನಪು ಅವನ ಹೃದಯದ ಯಾವುದೋ ಮೂಲೆಯಿಂದ ಮರಳಿ ಅವನ ಮುಂದೆ ಬಂದು ನಿಂತಿದೆ. ರಾತ್ರಿಯ ಶಾಂತ ಸಮಯದಲ್ಲಿ ಜಗತ್ತು ನಿದ್ದೆ ಮಾಡುವಾಗ ಅವನ ಮನಸ್ಸು ಕೇವಲ ಒಂದು ಹೆಸರನ್ನು ಪುನರಾವರ್ತಿಸುತ್ತದೆ, ನಿಮ್ಮ ಹೆಸರು. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಬ್ರಹ್ಮಾಂಡ ಇದು ಕೂಡ ಸಂಕೇತಿಸುತ್ತಿದೆ. ಆ ವ್ಯಕ್ತಿ ಕೇವಲ ನಿಮ್ಮನ್ನು ನೆನಪು ಮಾಡುತ್ತಿಲ್ಲ, ಬದಲಿಗೆ ನಿಮ್ಮ ಜೀವನಕ್ಕೆ ಮರಳಿ ಬರುವ ತಯಾರಿಯೂ ಮಾಡುತ್ತಿದ್ದಾನೆ. ಅವನ ಜೀವನದಲ್ಲಿ ಕೆಲವು ಘಟನೆಗಳು ನಡೆಯುತ್ತಿವೆ. ಅದು ಅವನಿಗೆ ತಾನು ಜೀವನದ ಅತಿ ದೊಡ್ಡ ತಪ್ಪು ನಿಮ್ಮನ್ನು ಕಳೆದುಕೊಂಡು ಮಾಡಿದ್ದೇನೆ ಎಂದು ಅರಿವು ಮಾಡಿಸಿದೆ. ಕುಂಭರಾಶಿಯವರೇ, ಕಳೆದ ಕೆಲವು ದಿನಗಳಿಂದ ನಿಮಗೆ ಇದ್ದಕ್ಕಿದ್ದಂತೆ ಯಾವುದೋ ಹಳೆಯ ಹಾಡಿನ ನೆನಪು ಬರುತ್ತಿದ್ದರೆ, ನೀವು ಯಾವುದೇ ಕಾರಣವಿಲ್ಲದೆ ಯಾವುದೋ ವಿಶೇಷ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಿದ್ದರೆ, ಒಂದೇ ಸಮಯದಲ್ಲಿ ಬಾರಿ ಬಾರಿ ನಿಮ್ಮ ಗಡಿಯಾರ ನೋಡುತ್ತಿದ್ದರೆ ಅಥವಾ ಹಳೆಯ ಸಂದೇಶಗಳು ಮತ್ತು ನೆನಪುಗಳು ಕಾಣುತ್ತಿದ್ದರೆ ಅದನ್ನು ಸಾಮಾನ್ಯ ಕಾಕತಾಳೀಯ ಎಂದು ತಿಳಿಯಬೇಡಿ. ಈ ಎಲ್ಲ ಸಂಕೇತಗಳು ಬ್ರಹ್ಮಾಂಡದ ಭಾಷೆ. ಇನ್ನೊಂದು ಮುಖ್ಯ ವಿಷಯ ತಿಳಿದುಕೊಳ್ಳಿ, ನಿಮ್ಮ ಮತ್ತು ಆ ವ್ಯಕ್ತಿಯ ನಡುವಿನ ಶಕ್ತಿ ಇನ್ನೂ ಪೂರ್ಣವಾಗಿ ಮುಗಿದಿಲ್ಲ. ಕೆಲವು ಸಂಬಂಧಗಳು ಜನರು ಮಾತ್ರವಲ್ಲ, ಬದಲಿಗೆ ವಿಧಿಯೇ ಮಾಡುತ್ತದೆ. ಮತ್ತು ವಿಧಿ ಯಾರನ್ನಾದರೂ ಮತ್ತೆ ಸೇರಿಸಲು ನಿರ್ಧರಿಸಿದರೆ ಸಮಯವು ಅದರ ಮುಂದೆ ಬಾಗುತ್ತದೆ. ಆದರೆ ಇಲ್ಲಿ ಒಂದು ರಹಸ್ಯ ಅಡಗಿದೆ. ಅದರ ಬಗ್ಗೆ ತುಂಬಾ ಕಡಿಮೆ ಜನರಿಗೆ ಗೊತ್ತು. ಆ ವ್ಯಕ್ತಿ ನಿಮ್ಮ ಮುಂದೆ ಬರುವ ಮೊದಲು ಒಂದು ತುಂಬಾ ದೊಡ್ಡ ಭಾವನಾತ್ಮಕ ಹೋರಾಟ ನಡೆಸುತ್ತಿದ್ದಾನೆ. ಅವನಿಗೆ ಭಯವಿದೆ. ನೀವು ಅವನನ್ನು ಪೂರ್ಣವಾಗಿ ಮರೆತಿಲ್ಲವಲ್ಲ, ಅವನಿಗೆ ಈ ಭಯವೂ ಇದೆ. ಅವನು ತನ್ನ ಮನದ ಮಾತು ಹೇಳಿದರೆ ಮತ್ತು ನೀವು ಅದನ್ನು ಸ್ವೀಕರಿಸದಿದ್ದರೆ ಅವನು ಎರಡನೇ ಬಾರಿ ತನ್ನನ್ನು ತಾನೇ ಒಡೆಯುವುದರಿಂದ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಇದೇ ಕಾರಣಕ್ಕೆ ಅವನು ಇನ್ನೂ ಪೂರ್ಣವಾಗಿ ನಿಮ್ಮ ಮುಂದೆ ಬಂದಿಲ್ಲ. ಆದರೆ ಗ್ರಹಗಳು ಸಂಕೇತಿಸುತ್ತಿವೆ, ಪರಿಸ್ಥಿತಿಗಳು ತುಂಬಾ ವೇಗವಾಗಿ ಬದಲಾಗುತ್ತಿವೆ. ಸ್ನೇಹಿತರೆ, ಇನ್ನೊಂದು ವಿಷಯ, ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ
ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನಿಮಗೆ ಸುವರ್ಣ ಅವಕಾಶ. ಮುಂದಿನ ಸಮಯದಲ್ಲಿ ನಿಮಗೆ ಒಂದು ಅಂತಹ ಸಂಕೇತ ಸಿಗಲಿದೆ. ಅದು ನಿಮ್ಮ ಪ್ರೇಮ ಕಥೆಗೆ ಹೊಸ ದಿಕ್ಕು ನೀಡಬಹುದು. ಈ ಸಂಕೇತ ಯಾವುದೋ ಸಂದೇಶ, ಯಾವುದೋ ಭೇಟಿ, ಯಾವುದೋ ಪರಿಚಿತ ವ್ಯಕ್ತಿ ಅಥವಾ ಅನಿರೀಕ್ಷಿತ ಘಟನೆ ರೂಪದಲ್ಲಿಯೂ ಬರಬಹುದು. ಮತ್ತು ಅತಿ ದೊಡ್ಡ ಆಶ್ಚರ್ಯದ ವಿಷಯ ಏನೆಂದರೆ ಈ ಕಥೆಯಲ್ಲಿ ಒಂದು ತಿರುವು ಬರಲಿದೆ. ಅದನ್ನು ನೀವು ಎಂದೂ ಊಹಿಸಿರುವುದಿಲ್ಲ. ಆ ವ್ಯಕ್ತಿ ನಿಜವಾಗಿಯೂ ನಿಮ್ಮ ಮುಂದೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾನ. ಅವನು ನಿಜವಾಗಿಯೂ ನಿಮ್ಮನ್ನು ಮರಳಿ ಪಡೆಯುವ ಪ್ರಮಾಣ ಮಾಡಿದ್ದಾನ. ಮತ್ತು ಭಗವಾನ್ ಮಹಾದೇವ ಸ್ವತಃ ನಿಮ್ಮ ಅಪೂರ್ಣ ಪ್ರೇಮ ಕಥೆಯನ್ನು ಪೂರ್ಣಗೊಳಿಸುತ್ತಾರ. ಈ ರಹಸ್ಯದ ಮುಂದಿನ ಬಾಗಿಲು ಇನ್ನೂ ತೆರೆಯಬೇಕಿದೆ. ಕುಂಭರಾಶಿಯವರೇ, ನೀವು ಇದು ಕೇವಲ ನಿಮ್ಮ ಭಾವನೆಗಳ ಭ್ರಮೆ ಎಂದು ಯೋಚಿಸುತ್ತಿದ್ದರೆ ಒಮ್ಮೆ ಕಳೆದ ಕೆಲವು ದಿನಗಳನ್ನು ನೆನಪು ಮಾಡಿಕೊಳ್ಳಿ. ನೀವು ಇದ್ದಕ್ಕಿದ್ದಂತೆ ಯಾವುದೋ ಅಂತಹ ವ್ಯಕ್ತಿಯನ್ನು ಕನಸಿನಲ್ಲಿ ನೋಡಿದ್ದೀರಾ. ಯಾರೊಂದಿಗೂ ನಿಮ್ಮ ಸಂಬಂಧ ಅಪೂರ್ಣವಾಗಿ ಉಳಿದಿತ್ತು. ನಿಮ್ಮ ಮನಸ್ಸು ಯಾವುದೇ ಕಾರಣವಿಲ್ಲದೆ ಬಾರಿ ಬಾರಿ ಅದೇ ದಿಕ್ಕಿನಲ್ಲಿ ಹೋಗುತ್ತಿದೆಯಾ? ಹಾಗಿದ್ದರೆ ಇದು ನಿಮ್ಮ ಆತ್ಮ ಮತ್ತು ಬ್ರಹ್ಮಾಂಡದ ನಡುವೆ ನಡೆಯುತ್ತಿರುವ ಅದೃಶ್ಯ ಸಂವಾದದ ಸಂಕೇತವಾಗಬಹುದು. ಗ್ರಹಗಳ ಚಲನೆ ನಿಮ್ಮ ಜೀವನದಲ್ಲಿ ಪ್ರೀತಿಯ ಶಕ್ತಿ ನಿಧಾನವಾಗಿ ಮತ್ತೆ ಸಕ್ರಿಯವಾಗುತ್ತಿದೆ ಎಂದು ಹೇಳುತ್ತಿದೆ. ಯಾವ ವ್ಯಕ್ತಿ ಎಂದಾದರೂ ತನ್ನ ಅಹಂಕಾರ, ಪರಿಸ್ಥಿತಿಗಳು ಮತ್ತು ತಪ್ಪು ತಿಳುವಳಿಕೆಗಳು ಕಾರಣ ನಿಮ್ಮನ್ನು ಕಳೆದುಕೊಂಡಿದ್ದನೋ ಅವನು ಇಂದು ತನ್ನ ನಿರ್ಧಾರಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಿದ್ದಾನೆ. ಅವನಿಗೆ ಈಗ ಅರಿವಾಗುತ್ತದೆ, ನಿಜವಾದ ಪ್ರೀತಿ ಜೀವನದಲ್ಲಿ ಬಾರಿ ಬಾರಿ ಸಿಗುವುದಿಲ್ಲ. ಆದರೆ ಇಲ್ಲಿ ಒಂದು ರಹಸ್ಯವಿದೆ. ಅದು ಬಹುಶಃ ನಿಮ್ಮನ್ನು ಭಾವುಕರನ್ನಾಗಿ ಮಾಡಬಹುದು. ಆ ವ್ಯಕ್ತಿ ಹಲವು ಬಾರಿ ನಿಮಗೆ ಸಂದೇಶ ಕಳುಹಿಸುವ ಮೂಲಕ ಯೋಚನೆ ಮಾಡಿದ್ದಾನೆ. ಆದರೆ ಪ್ರತಿ ಬಾರಿಯೂ ಅವನ ಮನಸ್ಸಿನಲ್ಲಿ ಈ ಪ್ರಶ್ನೆ ಬರುತ್ತಿತ್ತು, ನೀವು ನಿಮ್ಮ ಜೀವನದಲ್ಲಿ ಮುಂದೆ ಹೋಗುವ ನಿರ್ಧಾರ ತೆಗೆದುಕೊಂಡಿಲ್ಲವಲ್ಲ ಎಂದು. ಅವನು ಇದೇ ಯೋಚಿಸಿ ತನ್ನನ್ನು ತಾನೇ ತಡೆದುಕೊಳ್ಳುತ್ತಾನೆ. ನೀವು ಅವನನ್ನು ತಿರಸ್ಕರಿಸಿದರೆ ಅವನು ತನ್ನ ಅಪರಾಧ ಭಾವನೆಯೊಂದಿಗೆ ಜೀವನ ಪೂರ್ತಿ ಬದುಕಲು ಆಗುವುದಿಲ್ಲ ಎಂದು. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಮುಂದಿನ ಕೆಲವು ದಿನಗಳಲ್ಲಿ ಒಂದು ಅಂತಹ ಘಟನೆ ನಡೆಯಬಹುದು. ಅದು ನಿಮಗೆ ಆ ವ್ಯಕ್ತಿಯ ನೆನಪನ್ನು ಮೊದಲಿಗಿಂತ ಹೆಚ್ಚು ಮಾಡುತ್ತದೆ. ಇದು ಯಾವುದೋ ಹಳೆಯ ಫೋಟೋ ಆಗಿರಬಹುದು, ಯಾವುದೋ ಪರಿಚಿತ ಸ್ಥಳ, ಅಥವಾ ಬ್ರಹ್ಮಾಂಡ ನಿಮಗೆ ಯಾವುದೋ ಮುಖ್ಯ ವಿಷಯಕ್ಕೆ ತಯಾರು ಮಾಡುತ್ತಿದೆ ಎಂದು ನಿಮಗೆ ಅನಿಸುವಂತಹ ಕಾಕತಾಳೀಯ ಆಗಿರಬಹುದು. ನೀವು ಇಂದಿನವರೆಗೆ ಆ ವ್ಯಕ್ತಿಗಾಗಿ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡುತ್ತಿದ್ದರೆ ಭಗವಾನ್ ಮಹಾದೇವ ನಿಮ್ಮ ಪ್ರಾರ್ಥನೆಗಳನ್ನು ನಿರ್ಲಕ್ಷಿಸುತ್ತಿಲ್ಲ. ಹಲವು ಬಾರಿ ಈಶ್ವರ ನಮಗೆ ನಿಜವಾಗಿಯೂ ಶುಭಕರವಾದದ್ದನ್ನು ಕೊಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಾರೆ. ನೆನಪಿಡಿ, ಪ್ರತಿ ದೂರವು ಶಾಶ್ವತವಾಗಿ ಇರುವುದಿಲ್ಲ. ಕೆಲವು ದೂರಗಳು ಕೇವಲ 2 ಜನರಿಗೆ ತಮ್ಮ ತಪ್ಪುಗಳ ಅರಿವು ಮಾಡಿಸಲು ಇರುತ್ತವೆ. ಇನ್ನೊಂದು ಮುಖ್ಯ ಭವಿಷ್ಯವಾಣಿ ನಿಮ್ಮ ಮುಂದೆ ಬರುತ್ತಿದೆ. ಇಲ್ಲಿ ಮಾತನಾಡುತ್ತಿರುವ ವ್ಯಕ್ತಿ ಈ ದಿನಗಳಲ್ಲಿ ತನ್ನ ಜೀವನದಲ್ಲಿ ಮಾನಸಿಕ ಮತ್ತು ಭಾವನಾತ್ಮಕ ಬದಲಾವಣೆಯಿಂದ ಹಾದು ಹೋಗುತ್ತಿದ್ದಾನೆ. ಅವನ ಆಲೋಚನೆಗಳು ಮೊದಲಿನಂತೆ ಇಲ್ಲ. ಎಂದಾದರೂ ತನ್ನ ನಿರ್ಧಾರಗಳಲ್ಲಿ ದೃಢವಾಗಿದ್ದನೆ. ಇಂದು ನಿಮ್ಮ ಬಗ್ಗೆ ಯೋಚಿಸಿ ತನ್ನನ್ನು ತಾನೇ ಬದಲಾಯಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. ಅವನು ಈಗ ಕೇವಲ ನಿಮ್ಮನ್ನು ವಾಪಸ್ ಬಯಸುತ್ತಿಲ್ಲ, ಬದಲಿಗೆ ನಿಮ್ಮ ನಂಬಿಕೆಯನ್ನು ಸಹ ಮರಳಿ ಪಡೆಯಲು ಬಯಸುತ್ತಿದ್ದಾನೆ. ಆದರೆ ಅತಿ ದೊಡ್ಡ ಪ್ರಶ್ನೆ ಇನ್ನೂ ಇದೆ. ಅವನು ನಿಮ್ಮ ಜೀವನಕ್ಕೆ ಮರಳುತ್ತಾನ? ಗ್ರಹಗಳ ಪ್ರಕಾರ ವಾಪಸ್ ಬರುವ ಸಾಧ್ಯತೆಗಳು ತುಂಬ ಪ್ರಬಲವಾಗಿ ಕಾಣುತ್ತಿವೆ. ಆದರೆ ಬ್ರಹ್ಮಾಂಡ ನಿಮಗೆ ಒಂದು ಮುಖ್ಯ ಪಾಠವನ್ನು ಕಲಿಸಲು ಬಯಸುತ್ತದೆ. ಆ ವ್ಯಕ್ತಿ ವಾಪಸ್ ಬಂದರೆ ನೀವು ಅವನ ಮಾತುಗಳನ್ನು ಮಾತ್ರವಲ್ಲ, ಬದಲಿಗೆ ಅವನ ಕಾರ್ಯಗಳನ್ನು ನೋಡಬೇಕು. ನಿಜವಾದ ಪ್ರೀತಿ ಕೇವಲ ವಾಗ್ದಾನಗಳಿಂದಲ್ಲ, ಬದಲಿಗೆ ಗೌರವ, ನಂಬಿಕೆ ಮತ್ತು ನಿರಂತರ ಪ್ರಯತ್ನದಿಂದ ಸಾಬೀತಾಗುತ್ತದೆ. ಕುಂಭರಾಶಿಯವರೇ, ನಿಮ್ಮ ಮನಸ್ಸಿನಲ್ಲಿ ಎಂದಿಗೂ ಆ ವ್ಯಕ್ತಿಗಾಗಿ ನಿಜವಾದ ಭಾವನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ. ಕುಂಭರಾಶಿಯವರೇ, ನಾನು ನಿಮಗೆ ಭಾವನಾತ್ಮಕ ಭವಿಷ್ಯವಾಣಿಯ ಅತಿ ದೊಡ್ಡ ವಿಷಯ ಹೇಳುತ್ತಿದ್ದೇನೆ. ಬ್ರಹ್ಮಾಂಡ ತುಂಬ ಶೀಘ್ರದಲ್ಲೇ ಸಂಕೇತಿಸುತ್ತಿದೆ. ನೀವು ಯಾರನ್ನು ಕಳೆದುಕೊಂಡಿದ್ದೀರೋ ಅವನು ಕೇವಲ ಕಳೆದ ಕ್ಷಣಗಳನ್ನು ನೆನಪು ಮಾಡುತ್ತಿಲ್ಲ, ಬದಲಿಗೆ ಇಂದಿಗೂ ತನ್ನ ನಿಜವಾದ ಪ್ರೀತಿಯೊಂದಿಗೆ ರಕ್ಷಣೆ ಮಾಡುತ್ತಿದ್ದಾನೆ. ವ್ಯಕ್ತಿ ನಿಮ್ಮ ಮುಂದೆ ತನ್ನ ಭಾವನೆಗಳನ್ನು ಒಪ್ಪಿಕೊಳ್ಳುತ್ತಾನೆ. ಅದನ್ನು ಇಷ್ಟು ಸಮಯ ತನ್ನ ಹೃದಯದಲ್ಲಿ ಮುಚ್ಚಿಟ್ಟಿದ್ದಾನೆ. ಅದೇ ಕಾರಣ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಬಾಕಿ ಇದೆ, ಪೂರ್ತಿ ಮುಗುದಿಲ್ಲ.
ಬ್ರಹ್ಮಾಂಡ ನಿಮಗಾಗಿ ಇನ್ನೂ ದೊಡ್ಡ ರಹಸ್ಯ ಇಟ್ಟಿದೆ. ನೀವು ಎಂದಾದರೂ ನಿಮ್ಮ ಮನಸ್ಸಿನಲ್ಲಿ ಬಹುಶಃ ಆ ವ್ಯಕ್ತಿ ನಿಮ್ಮನ್ನು ಮರೆಯುತ್ತಿರಬಹುದು ಎಂದು ಯೋಚಿಸುತ್ತಿದ್ದರೆ ಇಂದು ಆ ಯೋಚನೆಯನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ. ಏಕೆಂದರೆ ಅವನ ಆತ್ಮ ಇಂದಿಗೂ ನಿಮಗಾಗಿ ಉತ್ತರ ಹುಡುಕುತ್ತಿದೆ. ಅವನು ತಿಳಿಯಲು ಬಯಸುತ್ತಾನೆ. ಒಂದು ವೇಳೆ ಅವನು ಮತ್ತೆ ನಿಮ್ಮ ಮುಂದೆ ಬಂದರೆ ನೀವು ಅವನ ಮಾತು ಕೇಳುತ್ತೀರಾ? ನೀವು ಅವನಿಗೆ ಎರಡನೇ ಅವಕಾಶ ಕೊಡುತ್ತೀರಾ? ಆದರೆ ಇಲ್ಲಿ ಒಂದು ತುಂಬ ಮುಖ್ಯ ಎಚ್ಚರಿಕೆಯೂ ಕಾಣುತ್ತಿದೆ. ಬ್ರಹ್ಮಾಂಡ ನಿಮಗೆ ಹೇಳುತ್ತಿದೆ, ಪ್ರೀತಿಯಲ್ಲಿ ಎಂದಿಗೂ ನಿಮ್ಮನ್ನು ನೀವು ಕಳೆದುಕೊಳ್ಳಬೇಡಿ. ಒಂದು ವೇಳೆ ಯಾವುದಾದರೂ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮರಳಿ ಬಂದರೆ ಅವನು ನಿಮ್ಮ ಗೌರವ, ನಿಮ್ಮ ನಂಬಿಕೆ ಮತ್ತು ನಿಮ್ಮ ಭಾವನಾತ್ಮಕ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಜವಾದ ಪ್ರೀತಿ ಎಂದಿಗೂ ನಿಮ್ಮನ್ನು ಅಳಿಸಲು ಬರುವುದಿಲ್ಲ, ಬದಲಿಗೆ ನಿಮ್ಮನ್ನು ಸಂಪೂರ್ಣಗೊಳಿಸಲು ಬರುತ್ತದೆ. ಮತ್ತು ಈಗ ಗ್ರಹಗಳಿಂದ ಬರುತ್ತಿರುವ ಮುಂದಿನ ಸಂಕೇತ ತುಂಬ ಅದ್ಭುತವಾಗಿದೆ. ಬರುವ ದಿನಗಳಲ್ಲಿ ನಿಮಗೆ ಭಾರೀ ಅಂತಹ ಸಂಕೇತಗಳು ಕಾಣಬಹುದು. ಅದು ಈ ಭವಿಷ್ಯವಾಣಿಯನ್ನು ಇನ್ನೂ ಬಲಪಡಿಸುತ್ತದೆ. ಬಹುಶಃ ಇದ್ದಕ್ಕಿದ್ದಂತೆ ನಿಮಗೆ ಯಾವುದೋ ಹಳೆಯ ಸ್ಥಳಕ್ಕೆ ಹೋಗಬೇಕು ಎಂದು ಅನಿಸಬಹುದು. ಬಹುಶಃ ನೀವು ಯಾವುದೋ ಅಂತಹ ವ್ಯಕ್ತಿಯನ್ನು ಭೇಟಿಯಾಗಬಹುದು. ಅವನು ನಿಮಗೆ ಆ ಅಪೂರ್ಣ ಕಥೆಯ ನೆನಪು ಮಾಡಿಸಬಹುದು. ಅಥವಾ ನಿಮಗೆ ಹೀಗೆ ಅನಿಸಬಹುದು, ಯಾವುದೋ ಅದೃಶ್ಯ ಶಕ್ತಿ ನಿಮ್ಮನ್ನು ಯಾವುದೋ ಮುಖ್ಯ ಬದಲಾವಣೆಗೆ ತಯಾರು ಮಾಡುತ್ತಿದೆ. ಕುಂಭರಾಶಿಯವರೇ, ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ಪ್ರೀತಿಗೆ ಸಂಬಂಧಿಸಿದ ಯೋಚನೆಗಳು ಬರುತ್ತಿದ್ದರೆ ಇದು ಕಾಕತಾಳೀಯವಲ್ಲ. ಬ್ರಹ್ಮಾಂಡ ನಿಮ್ಮನ್ನು ಭಾವನಾತ್ಮಕವಾಗಿ ಒಂದು ಅಂತಹ ಕ್ಷಣಕ್ಕೆ ತಯಾರು ಮಾಡುತ್ತಿದೆ. ಅದಕ್ಕಾಗಿ ನೀವು ತುಂಬ ಸಮಯದಿಂದ ಕಾಯುತ್ತಿದ್ದೀರಿ. ಮತ್ತು ಈಗ ಅತಿ ರಹಸ್ಯವಾದ ಮಾತು ಕೇಳಿ. ನಿಮ್ಮನ್ನು ಮರಳಿ ಪಡೆಯುವ ಪ್ರಮಾಣ ಮಾಡಿದ ವ್ಯಕ್ತಿ ಆ ಪ್ರಮಾಣವನ್ನು ಕೇವಲ ಭಾವನೆಗಳಲ್ಲಿ ತೇಲಿ ತೆಗೆದುಕೊಂಡಿಲ್ಲ. ಅವನ ಜೀವನದಲ್ಲಿ ಅಂತಹ ಪರಿಸ್ಥಿತಿಗಳು ಉಂಟಾಗಿವೆ. ಅದು ಅವನನ್ನು ಒಳಗಿನಿಂದ ಬದಲಾಯಿಸಿದೆ. ನಿಮಗೆ ಸಿಗುವಂತಹ ನಿಜವಾದ ಜೊತೆಗಾರ ಜೀವನದಲ್ಲಿ ಪದೇ ಪದೇ ಸಿಗುವುದಿಲ್ಲ ಎಂದು ಅವನಿಗೆ ಈಗ ಅರಿವಾಗಿದೆ. ಅವನು ತನ್ನ ಒಳಗಿನ ಭಯ, ಪಶ್ಚಾತ್ತಾಪ ಮತ್ತು ಗೊಂದಲದ ಜೊತೆ ಹೋರಾಡುತ್ತಿದ್ದಾನೆ. ಅವನು ಈಗ ನಿರ್ಧಾರ ತೆಗೆದುಕೊಳ್ಳುವ ತುಂಬ ಹತ್ತಿರಕ್ಕೆ ಬಂದಿದ್ದಾನೆ. ಈಗ ಅವನು ತನ್ನ ಮನದ ಮಾತು ನಿಮಗೆ ತಲುಪಿಸಲೇಬೇಕು. ಆದರೆ ಅವನು ಇನ್ನೂ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದಾನೆ. ಒಂದು ವೇಳೆ ನೀವು ಈ ಭವಿಷ್ಯವಾಣಿಯೊಂದಿಗೆ ನಿಮ್ಮನ್ನು ಜೋಡಿಸಿಕೊಂಡಿದ್ದೀರಿ ಎಂದು ಅನಿಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾ ಸೀತಾ ಎಂದು ಖಂಡಿತ 3 ಸಾರಿ ಬರೆಯಿರಿ. ಭಗವಾನ್ ನಿಮ್ಮ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಸೌಭಾಗ್ಯದ ಬೆಳಕು ಮೂಡಿಸಲಿ. ಮತ್ತು ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ಬಹಳ ಬಾರಿ ಬ್ರಹ್ಮಾಂಡ ತನ್ನ ಸಂಕೇತಗಳನ್ನು ತೆರೆದು ಮನಸ್ಸಿನಿಂದ ಸ್ವೀಕರಿಸಲು ತಯಾರಿರುವವರಿಗೆ ಮಾತ್ರ ತಲುಪಿಸುತ್ತದೆ. ಆದರೆ ಕುಂಭರಾಶಿಯವರೇ, ಈ ಪೂರ್ತಿ ಕಥೆಯ ಅತಿ ದೊಡ್ಡ ರಹಸ್ಯ ಇನ್ನೂ ಬಾಕಿ ಇದೆ. ಆ ವ್ಯಕ್ತಿ ಸ್ವತಃ ನಿಮ್ಮ ಬಳಿಗೆ ಬರುತ್ತಾನಾ ಅಥವಾ ನಿಯತಿ ನಿಮ್ಮಿಬ್ಬರನ್ನು ಯಾವುದೇ ಅನಿರೀಕ್ಷಿತ ಪರಿಸ್ಥಿತಿಯಲ್ಲಿ ಸೇರಿಸುತ್ತದಾ? ಅವನ ಜೀವನದಲ್ಲಿ ಯಾವುದಾದರೂ ಅಂತಹ ಬದಲಾವಣೆ ಆಗುತ್ತಿದೆಯಾ? ಅದು ಅವನನ್ನು ನಿಮ್ಮ ಬಳಿಗೆ ವಾಪಸ್ ಬರಲು ಒತ್ತಾಯಿಸುತ್ತದಾ? ಮತ್ತು ಭಗವಾನ್ ಮಹಾದೇವ ನಿಮ್ಮ ಪ್ರೇಮ ಜೀವನಕ್ಕಾಗಿ ಆ ಸಮಯವನ್ನು ನಿಗದಿಪಡಿಸಿದ್ದಾರಾ? ಅದಕ್ಕಾಗಿ ನೀವು ವರ್ಷಗಳಿಂದ ಕಾಯುತ್ತಿದ್ದೀರಾ? ಈ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಈ ಭವಿಷ್ಯವಾಣಿಯ ಮುಂದಿನ ರಹಸ್ಯದಲ್ಲಿ ಸಿಗಲಿದೆ. ಏಕೆಂದರೆ ಬ್ರಹ್ಮಾಂಡ ಇನ್ನೂ ತನ್ನ ಎಲ್ಲ ಸಂಕೇತಗಳನ್ನು ಬಹಿರಂಗಪಡಿಸಿಲ್ಲ. ಕುಂಭರಾಶಿಯವರೇ, ಈಗ ಆ ಅಂತಿಮ ರಹಸ್ಯ ತಿಳಿದುಕೊಳ್ಳುವ ಸಮಯ ಬಂದಿದೆ. ಆದರೆ ಸಂಕೇತವನ್ನು ಬ್ರಹ್ಮಾಂಡ ಈ ಪೂರ್ತಿ ಭವಿಷ್ಯವಾಣಿಯ ಮೂಲಕ ನಿಮಗೆ ಕೊಡುತ್ತಿದೆ. ಒಂದು ವೇಳೆ ನೀವು ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದರೆ ನಂಬಿರಿ, ಈ ಸಂದೇಶ ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ಕಾರಣಕ್ಕಾಗಿ ಬಂದಿದೆ. ಗ್ರಹಗಳ ಸ್ಥಿತಿ ಹೇಳುತ್ತಿದೆ, ನಿಮ್ಮ ಪ್ರೇಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಲಿದೆ. ಆದರೆ ಈ ಹೊಸ ಅಧ್ಯಾಯ ಕೇವಲ ಯಾವುದೋ ವ್ಯಕ್ತಿಯ ವಾಪಸ್ಸಿನದಲ್ಲ, ಬದಲಿಗೆ ನಿಮ್ಮ ಆತ್ಮಗೌರವ, ನಿಮ್ಮ ಭಾವನೆಗಳು ಮತ್ತು ನಿಮ್ಮ ನಿಯತ್ತಿನ ಪುನರ್ಜನ್ಮದ ಸಂಕೇತವೂ ಆಗಿದೆ. ನಿಮ್ಮನ್ನು ಮರಳಿ ಪಡೆಯುವ ಪ್ರಮಾಣ ಮಾಡಿದ ವ್ಯಕ್ತಿ ಈಗ ತನ್ನ ಜೀವನದ ಆ ತಿರುವಿನಲ್ಲಿ ನಿಂತಿದ್ದಾನೆ. ಅಲ್ಲಿ ಅವನು ನಿರ್ಧಾರ ತೆಗೆದುಕೊಳ್ಳಬೇಕು. ತನ್ನ ಪ್ರೀತಿಯ ಮಾತುಗಳಿಗೆ ಸೀಮಿತವಾಗಿಡುತ್ತಾನಾ ಅಥವಾ ಕಾರ್ಯಗಳ ಮೂಲಕ ಅದನ್ನು ಸಾಬೀತು ಮಾಡುತ್ತಾನಾ? ಬ್ರಹ್ಮಾಂಡ ಸ್ಪಷ್ಟ ಸಂಕೇತ ಕೊಡುತ್ತಿದೆ. ಅವನ ಒಳಗಿನ ಪಶ್ಚಾತ್ತಾಪ ಈಗ ಅವನನ್ನು ಶಾಂತವಾಗಿರಲು ಬಿಡುವುದಿಲ್ಲ. ನಿಮ್ಮನ್ನು ಕಳೆದುಕೊಂಡ ನೋವನ್ನು ಅವನು ತುಂಬ ಸಮಯ ತನ್ನೊಳಗೆ ಇಟ್ಟುಕೊಳ್ಳಲು ಆಗುವುದಿಲ್ಲ. ಕುಂಭರಾಶಿಯವರೇ, ಬರುವ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ 3 ಮುಖ್ಯ ಬದಲಾವಣೆಗಳು ಕಾಣುತ್ತಿವೆ. ಮೊದಲ ಸಂಕೇತ,
ಯಾವುದೋ ಅನಿರೀಕ್ಷಿತ ಮಾಧ್ಯಮದ ಮೂಲಕ ಆ ವ್ಯಕ್ತಿಗೆ ಸಂಬಂಧಿಸಿದ ಯಾವುದೋ ಮಾಹಿತಿ ನಿಮಗೆ ಸಿಗಬಹುದು. ಇದು ಯಾವುದೋ ಪರಿಚಿತರ ಮೂಲಕ ಬರುವ ಸುದ್ದಿ ಅಥವಾ ಇದ್ದಕ್ಕಿದ್ದಂತೆ ಆಗುವ ಸಂಪರ್ಕ ಆಗಿರಬಹುದು. ಎರಡನೆಯ ಸಂಕೇತ, ನಿಮ್ಮ ಮನದ ಸಕಾರಾತ್ಮಕ ಶಕ್ತಿ ನಿಧಾನವಾಗಿ ಮುಗಿಯಲು ಶುರುವಾಗುತ್ತದೆ. ನೀವು ಮೊದಲಿಗಿಂತ ಹೆಚ್ಚು ಶಾಂತ ಮತ್ತು ಸಕಾರಾತ್ಮಕವಾಗಿ ಅನಿಸುತ್ತೀರಿ. ಹೀಗೆ ಅನಿಸುತ್ತಿದ್ದರೆ ಭಗವಾನ್ ನಿಮ್ಮ ಜೀವನದಿಂದ ಹಳೆಯ ದುಃಖಗಳ ಭಾರವನ್ನು ನಿಧಾನವಾಗಿ ತೆಗೆದುಹಾಕುತ್ತಿದ್ದಾರೆ. ಮೂರನೆಯ ಮತ್ತು ಅತಿ ಮುಖ್ಯ ಸಂಕೇತ, ನಿಮ್ಮ ಪ್ರೇಮ ಜೀವನಕ್ಕೆ ಸಂಬಂಧಿಸಿದ ಯಾವುದೋ ಅಪೂರ್ಣ ಅಧ್ಯಾಯ ಪೂರ್ಣಗೊಳ್ಳುವ ದಿಕ್ಕಿನಲ್ಲಿ ಮುಂದೆ ಹೋಗುತ್ತದೆ. ಅದು ಮಿಲನದ ರೂಪದಲ್ಲಿರಬಹುದು, ಸ್ಪಷ್ಟತೆಯ ರೂಪದಲ್ಲಿರಬಹುದು, ಅಥವಾ ನಿಮ್ಮ ಜೀವನಕ್ಕೆ ನಿಜವಾದ ಪ್ರೀತಿಯ ಆಗಮನದ ರೂಪದಲ್ಲಿರಬಹುದು. ಬ್ರಹ್ಮಾಂಡ ನಿಮ್ಮನ್ನು ಖಾಲಿ ಕೈಯಿಂದ ವಾಪಸ್ ಕಳಿಸುವುದಿಲ್ಲ. ಆದರೆ ಇಲ್ಲಿ ಒಂದು ಮಾತನ್ನು ಯಾವಾಗಲೂ ನೆನಪಿಡಿ. ಒಂದು ವೇಳೆ ಯಾವುದಾದರೂ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮರಳಿ ಬಂದರೆ ಅವನನ್ನು ಸ್ವೀಕರಿಸುವ ನಿರ್ಧಾರವನ್ನು ಕೇವಲ ಭಾವನೆಗಳ ಆಧಾರದ ಮೇಲೆ ತೆಗೆದುಕೊಳ್ಳಬೇಡಿ. ನಿಮ್ಮ ಹೃದಯದ ಧ್ವನಿ ಕೇಳಿ, ಆದರೆ ನಿಮ್ಮ ಆತ್ಮಗೌರವದ ಕೈ ಎಂದಿಗೂ ಬಿಡಬೇಡಿ. ನಿಜವಾದ ಪ್ರೀತಿ ಎಂದಿಗೂ ನಿಮ್ಮನ್ನು ಚಿಕ್ಕವರು ಎಂದು ಅನಿಸುವುದಿಲ್ಲ. ನಿಜವಾದ ಪ್ರೀತಿ ನಿಮಗೆ ಗೌರವ ಕೊಡುತ್ತದೆ, ರಕ್ಷಣೆ ಕೊಡುತ್ತದೆ ಮತ್ತು ನಿಮ್ಮ ಜೀವನವನ್ನು ಉತ್ತಮಗೊಳಿಸುತ್ತದೆ. ಭಗವಾನ್ ಮಹಾದೇವನ ಆಶೀರ್ವಾದ ಹೇಳುತ್ತಿದೆ, ನಿಮ್ಮ ಜೀವನದಲ್ಲಿ ಏನಾದರೂ ಆಗುತ್ತದೆ, ಅದು ನಿಮ್ಮ ಅತಿ ಶ್ರೇಷ್ಠ ಹಿತದಲ್ಲಿರುತ್ತದೆ. ಒಂದು ವೇಳೆ ಈ ವ್ಯಕ್ತಿ ನಿಮ್ಮ ಅದೃಷ್ಟದಲ್ಲಿ ಬರೆಯಲ್ಪಟ್ಟಿದ್ದರೆ ಯಾವುದೇ ಶಕ್ತಿ ಅವನನ್ನು ನಿಮ್ಮಿಂದ ದೂರ ಇಡಲು ಆಗುವುದಿಲ್ಲ. ಮತ್ತು ನಿಯತಿ ನಿಮಗಾಗಿ ಬೇರೆ ಯಾವುದೋ ಶ್ರೇಷ್ಠ ಸುಖದ ಯೋಜನೆ ಮಾಡಿದ್ದರೆ ಅದು ಕೂಡ ಸರಿಯಾದ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಖಂಡಿತ ಬರುತ್ತದೆ. ಕುಂಭರಾಶಿಯವರೇ, ಇಂದಿನಿಂದ ನಿಮ್ಮ ಮನಸ್ಸಿನಲ್ಲಿ ಈ ಸಂಕಲ್ಪ ಮಾಡಿಕೊಳ್ಳಿ. ನೀವು ನಿಮ್ಮನ್ನು ಪ್ರೀತಿಸುತ್ತೀರಿ, ನಿಮ್ಮ ಜೀವನವನ್ನು ಗೌರವಿಸುತ್ತೀರಿ ಮತ್ತು ಈಶ್ವರನ ಸಮಯದ ಮೇಲೆ ಪೂರ್ಣ ನಂಬಿಕೆ ಇಡುತ್ತೀರಿ. ಏಕೆಂದರೆ ಬ್ರಹ್ಮಾಂಡ ಯಾವುದೇ ಅಪೂರ್ಣತೆಯನ್ನು ಪೂರ್ಣಗೊಳಿಸಲು ನಿರ್ಧಾರ ತೆಗೆದುಕೊಂಡಾಗ ಪರಿಸ್ಥಿತಿಗಳು ತಾನಾಗೇ ಬದಲಾಗಲು ಶುರುವಾಗುತ್ತವೆ. ಒಂದು ವೇಳೆ ಇಂದಿಗೂ ನಿಮ್ಮ ಮನಸ್ಸಿನಲ್ಲಿ ಆ ವಿಶೇಷ ವ್ಯಕ್ತಿಯಾಗಿ ನಿಜವಾದ ಮತ್ತು ಪವಿತ್ರ ಭಾವನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತ ಬರೆಯಿರಿ. ಭಗವಾನ್ ಮಹಾದೇವ ನಿಮ್ಮ ಜೀವನದಲ್ಲಿ ಪ್ರೀತಿ, ಸುಖ, ಸಮೃದ್ಧಿ ಮತ್ತು ಶುಭ ಸುದ್ದಿ ತರಲಿ. ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಹೊಸ ಬೆಳಕು ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದನ್ನು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಹಂಚಿಕೊಳ್ಳಿ. ಅವರು ತಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಸಕಾರಾತ್ಮಕ ಬದಲಾವಣೆಯಾಗಿ ಕಾಯುತ್ತಿದ್ದಾರೆ. ಕೊನೆಯಲ್ಲಿ ನಾನು ಭಗವಾನ್ ಮಹಾದೇವನಲ್ಲಿ ಇದನ್ನೇ ಪ್ರಾರ್ಥಿಸುತ್ತೇನೆ, ನಿಮ್ಮ ಜೀವನದ ಪ್ರತಿಯೊಂದು ಅಪೂರ್ಣ ಆಸೆ ಪೂರ್ಣವಾಗಲಿ. ನಿಮ್ಮ ಹೃದಯ ಯಾವಾಗಲೂ ಪ್ರೀತಿಯಿಂದ ತುಂಬಿರಲಿ. ನಿಮ್ಮ ಜೀವನದಲ್ಲಿ ನಿಜವಾದ ಮತ್ತು ಶುಭ ಜನರ ಆಗಮನವಾಗಲಿ ಮತ್ತು ನಿಮ್ಮ ನಿಜವಾದ ಪ್ರೀತಿ ನಿಮ್ಮ ಅದೃಷ್ಟದಲ್ಲಿ ಬರೆಯಲ್ಪಟ್ಟಿದ್ದರೆ ಅದು ಸರಿಯಾದ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಖಂಡಿತ ವಾಪಸ್ ಬರಲಿ. ಮಹಾದೇವ ನಿಮ್ಮ ಎಲ್ಲ ಮನೋಕಾಮನೆಗಳನ್ನು ಪೂರ್ಣಗೊಳಿಸಲಿ. ನಿಮ್ಮ ಮುಂದಿನ ಸಮಯ ಪ್ರೀತಿ, ಸೌಭಾಗ್ಯ ಮತ್ತು ದಿವ್ಯ ಕೃಪೆಯಿಂದ ಪರಿಪೂರ್ಣವಾಗಿರಲಿ. ಹರ ಹರ ಮಹಾದೇವ. ಜೈ ಶ್ರೀರಾಮ್, ಜೈ ಮಾತಾ ಸೀತಾ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.